ಸಿದ್ದರಾಮಯ್ಯ ಅವರ ಮನವಿಗೂ ಬಗ್ತಾ ಇಲ್ಲ ಅಭಿಮಾನಿಗಳು. ಸಿದ್ದರಾಮಯ್ಯ ಅವರ ಮುಂದೆನೇ ರಾಜೀನಾಮೆಯ ಮಾತನಾಡಿದ್ದಾರೆ. ಬ್ಲಾಕ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಘೋಷಣೆಯನ್ನ ಮಾಡ್ತಾ ಇದ್ದಾರೆ. ಬೆಳಗಿನಿಂದ ಅವರ ನೂರಾರು ಅಭಿಮಾನಿಗಳು ಬೆಂಬಲಿಗರು ಬಂದಂತಹ ಸಂದರ್ಭದಲ್ಲೂ ಅವರು ನ್ಯೂಸ್ 18 ಜೊತೆ ಮಾತಾಡುವಾಗಲೂ ಅದೇ ಹೇಳಿದ್ದು, ನಾವು ರಾಜೀನಾಮೆಯನ್ನು ಕೊಡ್ತೀನಿ ಅವರು ಒಂದು ವೇಳೆ ಅಲ್ಲಿ ಸ್ಪರ್ಧೆ ಮಾಡದಿದ್ರೆ ಅಂತ ಹೇಳಿ. ಸೊ ಬೇಕೇ ಬೇಕು, ಬಾದಾಮಿಗೆ ಸಿದ್ದು ಬೇಕು ಅನ್ನುವ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಸ್ಪರ್ಧೆ ಮಾಡದಿದ್ರೆ ನಾವು ರಾಜೀನಾಮೆಯನ್ನ ಕೊಡ್ತೇವೆ ಅಂತ ಹೇಳಿ ಸಿದ್ದರಾಮಯ್ಯ ಅವರ ಎದುರಿಗೆ ರಾಜೀನಾಮೆಯ ಘೋಷಣೆಯನ್ನ ಮಾಡಿದ್ದಾರೆ. ಆದ್ರೆ ಈಗ ಮಾತು ಮುಗಿಸಿ ಸಿದ್ದರಾಮಯ್ಯ ಅವರು ತೆರಳಿದ್ದಾರೆ. ಮನವೊಲಿಸುವ ಪ್ರಯತ್ನವನ್ನ ಮಾಡಿದ್ದಾರೆ. ಬಟ್ ಬಗ್ತಾ ಇಲ್ಲ ಅವರ ಅಭಿಮಾನಿಗಳು, ಬೆಂಬಲಿಗರು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಈಗ ಸಿದ್ದರಾಮಯ್ಯ ಅವರ ಮನವೊಲಿಸುವಂತ ಪ್ರಯತ್ನ ಮಾಡಿದ್ರು, ನನಗೆ ಏಜ್ ಆಗಿದೆ, ಹೈಕಮಾಂಡ್ ಎಲ್ಲಿ ಹೇಳುತ್ತೆ ಅಲ್ಲಿ ನಾನು ನಿಲ್ತೀನಿ ಅಂತ ಎಲ್ಲ ಹೇಳಿದ್ರು. ಸ್ಟಿಲ್ ಅವರ ಬೆಂಬಲಿಗರು ಇದಕ್ಕೆ ಒಂದು ಯಾವ ರೀತಿಯ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ? ಒಪ್ಪಿದ್ರ ಆಯ್ತು ಪರವಾಗಿಲ್ಲ ಅನ್ನುವಂತಹ ಒಂದು ಮನೋಭಾವನೆ ಇದೆಯಾ? ನವಿತಾ ಜೈನ್, ಏನು ಅಂತಂದ್ರೆ ಸಿದ್ದರಾಮಯ್ಯ ಅವರು ಯಾವಾಗ ಕೋಲಾರದಲ್ಲಿ ಸ್ಪರ್ಧಿಸೋದಾಗಿ ಫೈನಲ್ ಆಯಿತು, ಆಗಿನಿಂದ ಕೂಡ ಬಾದಾಮಿ ಕ್ಷೇತ್ರದ ಏನಾದ್ರು ಇಲ್ಲಿವರೆಗೂ 4 ಸಾರಿ ಒಂದು ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಒಂದು ಆಗಮಿಸಿರ್ತಕ್ಕಂಥದ್ದು. ಇಂದು ಕೂಡ ಬಾದಾಮಿಯಿಂದ ಸಾವಿರಾರು ಜನ ತಮ್ಮ ಕಾರ್ಯಕರ್ತರು, ಅಭಿಮಾನಿಗಳು ಹಾಗೂ ವಿವಿಧ ಬ್ಲಾಕ್ನ ಅಧ್ಯಕ್ಷರುಗಳು, ಮುಖಂಡರುಗಳು ಕೂಡ ಆಗಮಿಸಿರ್ತಕ್ಕಂಥದ್ದು. ಬೆಳಗ್ಗೆ ಒಂದು ಹಂತದ ಸಭೆ ನಡೆದಿತ್ತು. ಆಗ ಸಿದ್ದರಾಮಯ್ಯ ಅವರು ಯಾವುದೇ ಪ್ರತ್ಯುತ್ತರ ನೀಡಿರಲಿಲ್ಲ. ಈಗ ಮಧ್ಯಾಹ್ನದವರೆಗೂ ಕೂಡ ಕಾಯ್ದು ಒಂದು ಸಾವಿರಾರು ಜನರ ಸಮ್ಮುಖದಲ್ಲಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ, ನನ್ನದೇ ಯಾವುದೂ ನಿರ್ಧಾರ ಇಲ್ಲ, ನನಗೆ ಇವಾಗ 75-76 ವರ್ಷ ವಯಸ್ಸಾಗಿದೆ, ವಯಸ್ಸಿನ ಸಮಸ್ಯೆಯಿಂದ ನಾನು ಅಲ್ಲಿಗೆ ಅಂದ್ರೆ ಬಾದಾಮಿ ಕ್ಷೇತ್ರಕ್ಕೆ ಬಂದು ನಿಮ್ ಜೊತೆ ಸ್ಪಂದಿಸೋದಕ್ಕೆ ಆಗಲ್ಲ, ಹಾಗಾಗಿ ನಾನೊಂದು ಕೋಲಾರವನ್ನು ಆಯ್ಕೆ ಮಾಡ್ಕೊಂಡಿದ್ದಕ್ಕಾಯ್ತು. ಅದಾದ ನಂತರವೂ ಕೂಡ ನಾನು ಇದು ಯಾವುದೇ ಕ್ಷೇತ್ರವನ್ನು ಫೈನಲ್ ಮಾಡಿಲ್ಲ ಇದುವರೆಗೂ ಕೂಡ. ನಾನು ಈಗಲೂ ಕೂಡ ಹೈಕಮಾಂಡ್ ಗೆಲ್ಲಿರ್ತಕ್ಕಂಥದ್ದು, ಕೋಲಾರ ಆಗಲಿ, ಬಾದಾಮಿ ಆಗಲಿ ಅಥವಾ ವರುಣಾ ಕ್ಷೇತ್ರ ಆಗಲಿ ಯಾವುದೇ ಕ್ಷೇತ್ರಕ್ಕೂ ಕೂಡ ನಾನು ಸ್ಪರ್ಧಿಸ್ತೀನಿ. ಒಂದು ವೇಳೆ ಈ ಬಾರಿ ಸರ್ಕಾರ ನಮ್ಮದೇ ಬರುತ್ತೆ, ಒಂದು ವೇಳೆ ನಾನು ಯಾವುದೇ ಕ್ಷೇತ್ರದಿಂದ ಶಾಸಕನಾದ್ರೂ ಕೂಡ ಬಾದಾಮಿ ಕ್ಷೇತ್ರಕ್ಕೆ ನಾನು ಒಂದು ಅಭಿವೃದ್ಧಿ ಕೆಲಸಗಳೇನಿದೆ ಆ ಒಂದು ಅಭಿವೃದ್ಧಿ ಕೆಲಸಗಳನ್ನ ಬಾದಾಮಿ ಕ್ಷೇತ್ರಕ್ಕೆ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೂ ಕೂಡ ಯಾವುದೇ ಇಲ್ಲಿ ಬಂದಿರತಕ್ಕಂಥ ಅವರ ಅಭಿಮಾನಿಗಳು ಬಗ್ಲಿಲ್ಲ. ನೀವು ಒಂದು ವೇಳೆ ನಾವು ಬಾದಾಮಿ ಕ್ಷೇತ್ರಕ್ಕೆ ಬರದೇ ಹೋದ್ರೆ ನಮ್ಮ ಎಲ್ಲಾ ಅಧ್ಯಕ್ಷ ಸ್ಥಾನಗಳಿಗೆ ಎಲ್ಲಾ ಸ್ಥಳೀಯ ಸಂಸ್ಥೆಗಳ ಚುನಾಯಿತ ಪ್ರತಿನಿಧಿಗಳೇನಿದ್ರು, ಪುರಸಭೆ ಇರ್ಬೋದು, ಗ್ರಾಮ ಪಂಚಾಯಿತಿ ಇರ್ಬೋದು, ಅಥವಾ ವಿವಿಧ ಬ್ಲಾಕ್ನ ಮುಖಂಡರೇನಿದ್ರು, ಎಲ್ಲರೂ ಕೂಡ ನಾವು ನಮ್ಮ ಸ್ಥಾನಗಳಿಗೆ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಕೊನೆಯದಾಗಿ ಸಿದ್ದರಾಮಯ್ಯ ಅವರು ಏನ್ ಹೇಳ್ತಾರೆ ಅಂದ್ರೆ, ನಾನು ಯಾವುದೇ ಕ್ಷೇತ್ರದಿಂದ ಬೇಕಾದ್ರೂ ಸ್ಪರ್ಧೆ ಮಾಡೋದಕ್ಕೆ ರೆಡಿ ಇದ್ದೀನಿ. ಇದೇ ತಿಂಗಳ 26ರವರೆಗೂ AICC ಮೀಟಿಂಗ್ ಇದೆ. AICC ಸ್ಕ್ರೀನಿಂಗ್ ಸಭೆಯ ನಂತರ ನಾನು ನಮ್ಮ ಕ್ಷೇತ್ರದ ಮತದಾರರ ಬಾದಾಮಿ ಕ್ಷೇತ್ರದ ನಿಮ್ಮ ಒಂದು ಮನದಾಳದ ಮಾತನ್ನು ನಾನು ಹೈಕಮಾಂಡ್ಗೆ ತಿಳಿಸ್ತೀನಿ. ಒಂದು ವೇಳೆ ಹೈಕಮಾಂಡ್ ಏನಾದರೂ ಬಾದಾಮಿಯಿಂದನೇ ಸ್ಪರ್ಧೆ ಮಾಡಿದ್ರೆ ನಾನು ಬಾದಾಮಿಯಿಂದನೇ ಸ್ಪರ್ಧೆ ಮಾಡ್ತೀನಿ. ಆದ್ರೆ ಕೂಡ ಎಲ್ಲಾ ನಿರ್ಧಾರಗಳು ಕೂಡ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂತ ಹೇಳ್ಬಿಟ್ಟು ಅವರೊಂದು ಕೈ ತೊಳ್ಕೊಂಡಿರ್ತಕ್ಕಂಥದ್ದು, ಯಾವುದೋ ಒಂದು ನಿಲುವನ್ನು ಕೂಡ ಸ್ಪಷ್ಟ ಮಾಡದೇ ಇರೋದು ಇಲ್ಲಿ ಬಂದಿರತಕ್ಕಂಥ ಕಾರ್ಯಕರ್ತರಿಗೆ ಸಾಕಷ್ಟು ಬೇಸರ ತರಿಸಿರ್ತಕ್ಕಂಥದ್ದು. ಸಿದ್ದರಾಮಯ್ಯ ಅವರು ಸದ್ಯ ವಿಧಾನಸಭೆ ಕಲಾಪಕ್ಕೆ ತೆರಳಿರ್ತಕ್ಕಂಥದ್ದು. ಅವರು ತೆರಳಿದ ನಂತರ ಕ್ಷೇತ್ರದಿಂದ ಬಂದಿರತಕ್ಕಂಥ ನಾಯಕರುಗಳು ಹಾಗೂ ಅಭಿಮಾನಿಗಳು ಸಭೆ ನಡೆಸ್ತಾ ಇದ್ದಾರೆ.